ಇವತ್ತಿನ ದಿನದ ತರಗತಿಗೆ ನಿಮ್ಮೆಲ್ಲರನ್ನು ಕೂಡ ಮಕ್ಕಳೇ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ದಿನದ ತರಗತಿಯಲ್ಲಿ ತರಗತಿ 10 ಕುಮಾರವ್ಯಾಸ ರಚಿತ ಕೌರವೇಂದ್ರನ ಕೊಂದಿನೀನು ಪದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಈ ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೀವೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಸಿದ್ಧರಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಕುಮಾರವ್ಯಾಸ ಕವಿಕಾಲ ಪರಿಚಯವನ್ನು ನಾವು ಮಾಡಿಕೊಂಡಿದ್ವಿ. ಹಾಗೆಯೇ ಮಹಾಭಾರತದ ಕಥೆಯನ್ನು ಆಧರಿಸಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿಯ ಕಾವ್ಯ ಭಾಗವನ್ನು ಆಧರಿಸಿರ್ತಕ್ಕಂತಹ ಕೌರವೇಂದ್ರನ ಕೊಂದಿನೀನು ಪದ್ಯ ಭಾಗದ ಪೂರ್ವ ಕಥೆಯನ್ನು ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಈಗಾಗಲೇ ಮಯನಿರ್ಮಿತ ಅರಮನೆಯಲ್ಲಿ ದುರ್ಯೋಧನ ಅವಮಾನವನ್ನು ಅನುಭವಿಸಿದ್ದಾರೆ. ಅವನ ಸಿಟ್ಟನ್ನು ತಣಿಸಿಕೊಳ್ಳುವ ಸಲುವಾಗಿ ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಪಂದ್ಯವನ್ನು ಕಟ್ಟಿ ಸೋಲಿಸಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಪಾಂಡವರು ಕಳ್ಕೊಂಡು ಪುನಃ ಅವರು ಬಂದು ಕೌರವರನ್ನು ರಾಜ್ಯವನ್ನು ಮರಳಿ ಪಡೆಯುವಂತೆ ಕೇಳಿಕೊಂಡಿದ್ದಾರೆ. ಅದಕ್ಕೆ ದುರ್ಯೋಧನ ಸ್ವತಃ ಒಪ್ಪಲಿಲ್ಲ. ಅದಕ್ಕೆ ಶ್ರೀಕೃಷ್ಣನನ್ನು ಸಂಧಾನಕ್ಕೆ ಕಳಿಸಿ ಅಲ್ಲಿ ಕೌರವರ ಪಕ್ಷದಲ್ಲಿರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಯಲ್ಲಿ ಸೇವೆಯನ್ನು ಪಡ್ಕೊಂಡು ತರುವಾಯ ತುಂಬಿದ ಸಭೆಯಲ್ಲಿ ವಿದುರನನ್ನು ದುರ್ಯೋಧನ ಅವಮಾನಕ್ಕೆ ಎಡೆ ಮಾಡಿಕೊಡ್ತಾನೆ. ಅದಕ್ಕೆ ಅವಮಾನಿತನಾಗಿರ್ತಕ್ಕಂತಹ ವಿದುರ ತನ್ನ ಶಕ್ತಿಶಾಲಿಯಾಗಿರ್ತಕ್ಕಂತಹ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗ್ತಾನೆ ಮಕ್ಕಳೇ. ತರುವಾಯ ಕೌರವರಲ್ಲಿ ಮತ್ತೋರ್ವ ಶಕ್ತಿಶಾಲಿ ಇರ್ತಕ್ಕಂತಹ ವೀರನಾಗಿರ್ತಕ್ಕಂತಹನು ಯಾರಪ್ಪ ಅಂದರೆ ಕರ್ಣನನ್ನು ಹೇಗಾದರೂ ಮಾಡಿ ಯುದ್ಧದಿಂದ ವಿಮುಖನಾಗಿ ಮಾಡಬೇಕು ಅಂಥೇಳಿ ಶ್ರೀಕೃಷ್ಣ ತನ್ನ ಭೇದ ತಂತ್ರವನ್ನು ಉಪಯೋಗಿಸಿ ರಥದಲ್ಲಿ ಪುನಃ ತನ್ನ ಸ್ವಸ್ಥಾನಕ್ಕೆ ರಾಜಿ ಸಂಧಾನ ವಿಫಲ ಆದ ಪರವಾಗಿ ಸ್ವಸ್ಥಾನಕ್ಕೆ ಬರುವ ಹಿನ್ನೆಲೆಯಲ್ಲಿ ತನ್ನ ರಥದಲ್ಲಿ ಕರ್ಣನನ್ನು ಕೂರಿಸ್ಕೊಂಡು ಅವನೊಂದಿಗೆ ಮಾತಾಡ್ತಾ ಬರ್ತಾ ಇದ್ದಾರೆ ಮಕ್ಕಳು. ಇದನ್ನ ಕಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಕಥಾಭಾಗವೇ ಇಲ್ಲಿ ಕೌರವೇಂದ್ರನ ಕೊಂದಿನೀನು ಅಂತಕ್ಕಂತಹ ಪದ್ಯಭಾಗ. ನೋಡಿ, ಈಗಾಗಲೇ ಕಳೆದ ತರಗತಿಯಲ್ಲಿ ನಾವು 5 ಪದ್ಯಭಾಗವನ್ನು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಅಲ್ಲಿ ಮುಖ್ಯವಾಗಿ ಇಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನ ಹೇಳುವ ಮೂಲಕ ಪಾಂಡವರಲ್ಲಿ ನೀನು ಮೊದಲಿಗ, ನನಗೆ ಕೌರವರು ಪಾಂಡವರು ಯಾದವರು ಅಂತ ಹೇಳಿ ಭೇದ ಭಾವ ನನಗೆ ಇಲ್ಲ, ಎಲ್ಲರೂ ಕೂಡ ಸರಿ ಸಮಾನರೇ. ನಿನಗೆ ನಿನ್ನ ಮನಸ್ಸಿಗೆ ನೀನು ಯಾರು ಅಂತಕ್ಕಂತಹ ಪರಿವೇ ಇಲ್ಲ. ನೀನು ಬೇರೆ ಯಾರೂ ಅಲ್ಲ, ಕುಂತಿಯ ಮೊದಲನೇ ಮಗ ಅಂಥೇಳಿ, ಸೂರ್ಯಪುತ್ರ ಅಂಥೇಳಿ, ಸೂರ್ಯನ ವರಬಲದಿಂದ ಕುಂತಿ ನಿನ್ನನ್ನು ಪಡೆದಿದ್ದಾಳೆ. ಹಾಗಾಗಿ ಪಾಂಡವರ ನಿನ್ನ ಸಹೋದರರು ಅಂತಕ್ಕಂತಹ ನಿಜ ಸಂಗತಿಯನ್ನು ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಗೊಂದಲವಾಗಿ ಒಗಟಿನ ಮೂಲಕ ಅವನಿಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಮಕ್ಕಳು. ತರುವಾಯ ಇವತ್ತಿನ ತರಗತಿಯಲ್ಲಿ ನಾವು ಕರ್ಣನ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂತಹ ತಲ್ಲಣಗಳು ಏನು ಅನ್ನೋದ್ರ ಬಗ್ಗೆ ನಾವು ಈ ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ತುಂಬ ಅದ್ಭುತವಾಗಿರ್ತಕ್ಕಂತಹ ಕಾವ್ಯ ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥದ್ದು. ಅದಕ್ಕಾಗಿಯೇ ನಮ್ಮ ಕುವೆಂಪುರವರು ಈ ಕಾವ್ಯವನ್ನು ಹೊಗಳಿ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತಕ್ಕಂತಹ ಒಂದು ಉದ್ಗಾರವನ್ನು ಮಾತುಗಳನ್ನು ಆಡಿದರು ಮಕ್ಕಳೇ. ಇಷ್ಟು ವಿಚಾರವನ್ನು ಕಳೆದ ತರಗತಿಯಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ನಾವು ಒಂದು ಸಾರಿ ನೋಟವನ್ನು ಹರಿಸೋಣ. ಇವೆಲ್ಲರೂ ಕೂಡ ಸಿದ್ಧರಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೇನು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ದಿವಸ ಅರ್ಥ ಮಾಡ್ಕೊಂಡು ಮಕ್ಕಳೇ. ಹಾಗೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ಪ್ರತಿಭಾಗದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ನೀವು ಗಮನಿಸಬೇಕು. ಮುರಾರಿ ಅಂದ್ರೆ ಯಾರು ಅಂದರೆ ಶ್ರೀಕೃಷ್ಣ. ಋಣ ಅಂದರೆ ಹಂಗು.
ಗ್ಲಾನಿ, ಗ್ಲಾನಿ ಅಂದರೆ ತಲ್ಲಣ. ಮೇದಿನಿ, ಮೇದಿನಿ ಅಂದರೆ ಭೂಮಿ. ಕಡು, ಕಡು ಅಂದರೆ ಅತಿಯಾಗಿರ್ತಕ್ಕಂಥದ್ದು, ಹೆಚ್ಚು ಅಂತ ಹೇಳಿ. ತನುಜ, ತನುಜ ಮಗ. ರಣ, ರಣ ಅಂದರೆ ಯುದ್ಧ, ಯುದ್ಧ ಭೂಮಿ. ರವಿ, ರವಿ ಅಂದರೆ ಸೂರ್ಯ. ರಿಪು, ರಿಪು ಅಂದರೆ ಶತ್ರು. ಸಂತತಿ, ಸಂತತಿ ಅಂದರೆ ವಂಶ. ಹಗೆ, ಹಗೆ ಅಂದರೆ ಶತ್ರು. ಮಾಧವ, ಮಾಧವ ಅಂದರೆ ಕೃಷ್ಣ. ಲಕ್ಷ್ಮಿಯನ್ನ ಎದೆಯ ಭಾಗದಲ್ಲಿ ಬರೆಸಿರ್ತಕ್ಕಂಥ ವಿಷ್ಣುವಿನ ಮತ್ತೊಬ್ಬ ಅವತಾರ ಕೃಷ್ಣ. ನೋಡಿ, ಇವತ್ತಿನ ತರಗತಿಯಲ್ಲಿ ಸಂಬಂಧಪಟ್ಟಂತೆ ನಾವು ಪದಗಳ ಅರ್ಥವನ್ನು ತಿಳ್ಕೊಂಡು ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ 6ನೇ ಪದ್ಯ ಭಾಗವನ್ನು ನಾವು ಗಮನಿಸೋಣ. ಪುಟ ಸಂಖ್ಯೆ 119 ಗಮನಿಸಿ. ಮಾದರಿ ವಾಚನವನ್ನು ಮಾಡ್ತೇವೆ ಮಕ್ಕಳೇ. ತರುವಾಯ ಈ ಪದ್ಯದ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಕೊರಳ ಸೆರೆ ಹಿಕ್ಕಿದವು ದೃಗುಜಲ ಉರವಣಿಸಿ, ಕಡು ನೊಂದನು ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಾಗೆ ಹೊಗೆದೋರ್ಹದೆ ಉರುಹದೆ, ಹರಿಯ ಹಾಗೆ ಹೊಗೆದೋರದು ಉರುಹದೆ, ಬರಿದೇ ಹೂಹದೆ. ತನ್ನ ವಂಶವನ್ ಅರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಏನು ಹೇಳೈ ಕರ್ಣ, ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ. ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿಯಿಲ್ಲ ಎನ್ನಾಣೆ ನುಡಿ ನುಡಿ ಮೌನವೇತಕೆ. ಮರಳುತನ ಬೇಡ ಆ ನಿನ್ನ ಅಪದೆಸೆಯ ಬಯಸುವನಲ್ಲ ಕೇಳೆಂದ. ಮರಳು ಮಾಧವ, ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತರಂಗೆ ಹಾಗೆ ಬರ ಶಿರವನ್ ಅರಿದು ಒಪ್ಪಿಸುವೆನು ಎಂಬೆ ಈ ಬರದೊಳಿದ್ದೆನು. ಕೌರವೇಂದ್ರನ ಕೊಂದೆ ನೀನು, ಕೌರವೇಂದ್ರನ ಕೊಂದೆ ನೀನೆಂದ. ವೀರ ಕೌರವರಾಯನೆ ದಾತರು ಆತನ ಹಗೆಯೇ ಹಗೆ. ಕೈವಾರವೇ ಕೈವಾರ, ವಾದಂತೆ ಹೆನು ಕುರುನೃಪತಿ ಶೌರಿ ಕೇಳೈ. ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನೆಯರಲಿ. ಮಾರಿಗೌತಣವಾಯ್ತು, ಮಾರಿಗೌತಣವಾಯ್ತು ನಾಳಿನ ಭಾರತವು. ಚತುರಂಗ ಬಲದಲ್ಲಿ ಕೌರವನರುಣ ಹಿಂಗೆ. ರಣದಲ್ಲಿ ಸುಬಟ ಕೋಟಿಯನು ತೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ನೋಕುವೆನು. ನಿನ್ನಯ
ವೀರೈವರನೋಯಿಸೆನು ರಾಜೀವ ಸಕನಾಣೆ ರಾಜೀವ ಸಕನಾಣೆ. ಅದ್ಭುತವಾಗಿರ್ತಕ್ಕಂತಹ ಕಾವ್ಯಭಾಗ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಪದ್ಯ ಭಾಗ 6. ಈಗಾಗಲೇ ಶ್ರೀಕೃಷ್ಣನೊಟ್ಟಿಗೆ ಕರ್ಣ ರಥದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಶ್ರೀಕೃಷ್ಣ ಕರ್ಣನ ಜನ್ಮರಹಸ್ಯವನ್ನು ಎಳೆ ಎಳೆಯಾಗಿ ಒಗಟಾಗಿ ಕಿವಿಯಲ್ಲಿ ಬಿತ್ತರಗೊಳಿಸಿದ್ದಾನೆ. ತರುವಾಯ ಕರ್ಣನ ಮನಸ್ಸಿನಲ್ಲಿ ಏನೆಲ್ಲ ಅಂಶಗಳು ಒಡಮೂಡ್ತು ಅಂತಕ್ಕಂಥ ಅಂಶವನ್ನು ನಾವು ಪದ್ಯ ಭಾಗ 6ರಲ್ಲಿ ನಾವು ಗಮನಿಸ್ತೀವಿ ಮಕ್ಕಳೇ. ಗಮನಿಸಿ. ಕೊರಳ ಸೆರೆ ಹಿಕ್ಕಿದವು ದೃಗುಜಲ ಉರವಣಿಸಿ. ನೋಡಿ, ಕರ್ಣ ಯಾವಾಗ ನಾನು ಕುಂತಿ ಪುತ್ರರಲ್ಲಿ ಮೊದಲಿಗ ಅಂತಕ್ಕಂಥ ವಿಚಾರ ಗೊತ್ತಾಯಿತು, ತಕ್ಷಣವೇ ಅವನ ಕೊರಳದಲ್ಲಿರ್ತಕ್ಕಂತಹ ನರಗಳೆಲ್ಲವೂ ಕೂಡ ಬಿಗಿಗೊಳ್ತವೆ. ಮುಂದೆ ಅವನಿಗೆ ಏನೂ ಕೂಡ ಕರ್ಣನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನೂ ಕೂಡ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡಬೇಕು ಅಂತೇಳಿ ದಿಕ್ಕು ತೋಚ್ತಾ ಇಲ್ಲ. ಕೊರಳ ಸೇರಿ ಹಿಗ್ಗಿದವು ನರಗಳು ಹಿಗ್ಗುವ ರೀತಿಯಲ್ಲಿ ಉಸಿರುಗಟ್ಟಿ ಮನಸ್ಸಿನಲ್ಲಿಯೇ ದುಃಖವನ್ನ ತಾಳ್ತಾ ಇದ್ದಾನೆ. ಅದು ಕೊನೆಗೆ ಆ ದುಃಖ ಕಣ್ಣೀರಿನ ಮೂಲಕ ಧ್ರುಗುಜಲ ಕಣ್ಣೀರಿನ ಮೂಲಕ ಹೊರಗಡೆ ಬರ್ತಾ ಇದೆ. ಉರವಣಿಸಿ ಅಂದ್ರೆ ಬಿಕ್ಕಿ ಹೆಚ್ಚಾಗ್ತಾ ಇತ್ತು. ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೀರು ಹೆಚ್ಚಾಗ್ತಾ ಇದೆ. ದುಃಖ ತಡೆಯಲಿಕ್ಕೆ ಆಗ್ತಾ ಇಲ್ಲ ಕರ್ಣನಿಗೆ. ಕೊಡು ನೊಂದನ ಕಟ. ಕೊಡು ಅಂದ್ರೆ ತುಂಬಾ ಹೆಚ್ಚಾಗಿ ಬಹಳ ಅವನಿಗೆ ದುಃಖ ಬರ್ತಾ ಇದೆ. ನೊಂದನು ಮನಸ್ಸಿನಲ್ಲಿ ತುಂಬಾ ನೋವನ್ನ ಅವನು ಅನುಭವಿಸ್ತಾ ಇದ್ದಾನೆ. ಅಕಟ ಅಂದ್ರೆ ಅಯ್ಯೋ ವಿಧಿ ಎಂತ ಒಂದು ಘೋರವಾಗಿರ್ತಕ್ಕಂತಹ ಘಟನೆ ತನ್ನ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿತು. ನನಗೆ ನಿಜ ಸಂಗತಿ ಗೊತ್ತಾಗದೇ ಇದ್ರೆ ಚೆನ್ನಾಗಿತ್ತು. ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಜನ್ಮ ರಹಸ್ಯವನ್ನ ಕುಂತಿಯಲ್ಲಿ ಮೊದಲನೇ ಮಗ ನಾನೇ ಅಂತಕ್ಕಂಥ ನಿಜ ಸಂಗತಿಯನ್ನು ಹೇಳಿದ್ದಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳಿ ತನ್ನ ದುಃಖವನ್ನು ತಡೆಯಲಿಕ್ಕೆ ಆಗ್ತಾ ಇಲ್ಲ ಕರ್ಣನಿಗೆ. ಕುರುಪತಿಗೆ ಕೇಡಾದುದೆಂದನು. ಕುರುಪತಿ ಅಂದ್ರೆ ಯಾರಲ್ಲಿ? ದುರ್ಯೋಧನಿಗೆ ಎಂತಹ ದುಸ್ಥಿತಿ ಒದಗಿ ಬಂದು ಕೆಡುಕಾಗ್ತಾ ಇದೆ. ಈಗಾಗಲೇ ನಾನು ದುರ್ಯೋಧನ ಉಪ್ಪಿನ ಋಣದಲ್ಲಿ ಇದ್ದೀನಿ. ನಾನು ತನ್ನ ಒಳ್ಳೆಯ ಗೆಳೆಯರನ್ನ ನಾನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ನನಗೆ ಬಂತಲ್ಲ, ಕೆಡುಕಾಗ್ತಾ ಇದೆಯಲ್ಲ. ತನ್ನ ಮನದೊಳಗೆ ತನ್ನ ಮನಸ್ಸಿನಲ್ಲಿಯೇ, ಇದನ್ನು ಯಾರ ಹತ್ರನೂ ಕೂಡ ಹೇಳ್ತಾ ಇಲ್ಲ, ತನ್ನ ಮನಸ್ಸಿನಲ್ಲಿ ನೊಂದ್ಕೊಂಡು ದುರ್ಯೋಧನಿಗೆ ಕೆಡುಕಾಗ್ತಾ ಇದೆಯಲ್ಲ ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಹರಿಯ ಹಾಗೆ ಹೊಗೆದೋರಹದು ಉರುಹದೆ. ಹರಿ ಯಾರ? ಶ್ರೀಕೃಷ್ಣ ಪರಮಾತ್ಮ. ಹರಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ಅಂದ್ರೆ ದ್ವೇಷ, ಶತ್ರುತ್ವ. ಹೊಗೆದೋರಹದು ಉರುಹದೆ. ಶತ್ರುತ್ವ ಇವತ್ತು ಏನಾಗ್ತಾ ಇದೆ, ಪಾಂಡವರು ಮತ್ತು ಕೌರವರಲ್ಲಿ ಹುಟ್ಟಿನಿಂದಲೂ ಕೂಡ ದಾಯಾದಿ ಮತ್ಸರ ಅಂತಕ್ಕಂಥದ್ದು ಬೆಳೆದು ಅಗಾಧವಾಗಿ ಹೆಚ್ಚಾಗ್ತಾ ಇದೆ. ಯುದ್ಧ ಇನ್ನೇನ ಸಮೀಪ ಬರ್ತಾ ಇದೆ. ಯುದ್ಧದಲ್ಲಿ ನಾನು ಯಾವ ರೀತಿಯಾಗಿ ನಾನು ದುರ್ಯೋಧನನ ಒಂದು ಋಣವನ್ನ ತೀರಿಸಲಿ ನನಗೆ ಅರ್ಥ ಆಗ್ತಾ ಇಲ್ಲಲ್ಲ. ಬರಿದೇ ಹೋಹದೆ. ಹಾಗೆ ಶ್ರೀಕೃಷ್ಣ ತನ್ನ ನಿಜ ಜನ್ಮ ರಹಸ್ಯವನ್ನ ತಿಳಿಸದೆ ಹಾಗೆ ಹೋಗಬಾರ್ದಾಗಿದ್ದ. ತನ್ನ ವಂಶವನ್ನ ಅವನು ತಿಳಿಸಿ, ಅರುಹಿ ಅಂದ್ರೆ ತಿಳಿಸಿ ಶ್ರೀಕೃಷ್ಣ ಪರಮಾತ್ಮ ಕೊಂದನು. ಜೀವಂತ ಇದ್ದು ಕೂಡ ಸತ್ತ ಹಾಗೆ. ಆ ರೀತಿಯಾಗಿ ನಾನು ಏನೂ ಕೂಡ ಮಾಡದೇ ಇರೋ ರೀತಿಯಲ್ಲಿ ಮಾಡಿಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಹಲವು ಮಾತೇನೆಂದು ಚಿಂತಿಸಿದ. ನನಗೆ ಎಷ್ಟು ಮಾತಾಡಿದ್ರು ಕೂಡ ಏನು ಬರ್ತದೆ, ಏನೂ ಬರೋದಿಲ್ಲ ಅಂತಕ್ಕಂತಹ ಒಂದು ಚಿಂತೆಗೆ ಕರ್ಣ ಒಳಗಾಗಿದ್ದಾನೆ. ತನ್ನ ಮನಸ್ಸಿನಲ್ಲಿಯೇ ದುಃಖವನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕಣ್ಣೀರಷ್ಟೇ ಬರ್ತಾ ಇದೆ. ದುಃಖ ಮನಸ್ಸಿನಲ್ಲಿ ಅಗಾಧವಾಗಿದೆ, ಹೆಚ್ಚಾಗಿದೆ. ಇವೆಲ್ಲವನ್ನು ಕೂಡ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ಸುಮ್ಮನೆ ಆಲೋಚನೆಗಳನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಪುನಃ ಕರ್ಣನನ್ನ ಕೆದಕಿ ಕೇಳ್ತಾ ಇದ್ದಾನೆ. ಏನು ಹೇಳೀ ಕರ್ಣ, ಏನು ಹೇಳಪ್ಪ ಕರ್ಣ, ಯಾಕೆ ಸುಮ್ಮನಿದೀಯಾ? ಚಿತ್ತ ಗ್ಲಾನಿ ಯಾವುದು ಮನಕ್ಕೆ? ಚಿತ್ತದ ಮನಸ್ಸಿನಲ್ಲಿ ಏನೋ ತಲ್ಲಣ ಆಗ್ತಾ ಇದೆ ನಿನಗೆ. ಏನಾಗ್ತಾ ಇದೆ ಮನಸ್ಸಿನಲ್ಲಿ? ಯಾಕೆ ಹೇಳ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ನೀನು ಏನಾದ್ರೂ ಕೂಡ ಬಾಯಿ ಬಿಟ್ಟು ನನ್ನ ಜೊತೆಗೆ ಮಾತಾಡು, ಏನಾದ್ರೂ ಹೇಳು. ಯಾವುದು ಮನಕ್ಕೆ? ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ.
ಕುಂತಿಯ ಸೂನುಗಳು, ಕುಂತಿಯ ಮಕ್ಕಳು ಯಾರು? ಪಾಂಡವರು, ನಿನ್ನ ಸಹೋದರರು. ನನ್ನ ಸಹೋದರರ ಬೆಸಕೈಸಿಕೊಂಬುದು, ಬೆಸಕೈಸಿ ಸೇವೆಯನ್ನ ಮಾಡಿಸಿಕೊಳ್ಳುವುದು ಸೇರದೆ ನಿನಗೆ ಇಷ್ಟ ಇಲ್ಲವಾ? ನಿನಗೆ ಹಾನಿ ಇಲ್ಲ ಎನ್ನಾಣೆ, ಖಂಡಿತವಾಗಲೂ ಕೂಡ ನನಗೆ ತೊಂದರೆ ಆಗೋದಿಲ್ಲ. ನಾನಿದ್ದೀನಿ, ನನ್ನ ಮೇಲೆ ಇನ್ನು ಭರವಸೆ ನಡು, ನನ್ನ ಆಣೆ. ನುಡಿ ನುಡಿ, ಹೇಳು ಹೇಳು, ನುಡಿ ನುಡಿ. ಇದು ದ್ವಿರೂಕ್ತಿ. ಒಂದೇ ಪದ ಎರಡು ಸಾರಿ ಉಚ್ಚಾರ ಆದರೆ ಮತ್ತೆ ಆ ಪದಕ್ಕೆ ಅರ್ಥವನ್ನು ಹೊಂದಿದ್ರೆ ನಾವು ಅದನ್ನು ದ್ವಿರೂಕ್ತಿ ಅಂತೇಳಿ ನಾವು ಕರಿತೀವಿ ಮಕ್ಕಳೇ. ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ ಬಹಳ ಮುಖ್ಯವಾಗ್ತದೆ. ಮೌನ ವೇದಕ್ಕೆ, ಯಾಕೆ ನೀನು ಸುಮ್ಮನೆ ಇದೆಯಾ, ಮೌನವಾಗಿದೆಯಾ, ಮಾತಾಡಪ್ಪ. ಕಾರಣ ಮರಳುತನ ಬೇಡ, ಹುಚ್ಚುತನ ಬೇಡ ನಿನಗೆ. ನಾನು ನಿನ್ನ ಅಪದೇಶಯ ಬಯಸುವನಲ್ಲ, ಯಾವುದೇ ಕಾರಣಕ್ಕೂ ನಾನು ನಿನಗೆ ತೊಂದರೆ ಕೊಡುವನಲ್ಲ, ನಿನಗೆ ಕೆಡಕನ್ನ ಬಯಸುವನಲ್ಲ. ಕೇಳೆಂದ, ನನ್ನ ಮಾತನ್ನು ಸ್ವಲ್ಪನಾದರೂ ಕೇಳು ನಿನ್ನ ಕರ್ಣ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನ ಬಾಯಿ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಕರ್ಣನಿಗೆ ದುಃಖವನ್ನು ತಡೆಯಲಿಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಮನಸ್ಸಿನಲ್ಲಿ ದುಃಖವನ್ನ ಇಟ್ಕೊಂಡು ಕಣ್ಣಿನ ಮೂಲಕ ಧಾರಾಕಾರವಾಗಿ ಅವನು ಆ ಸಂಕಟವನ್ನ, ನೋವನ್ನ ಪಡ್ತಾ ಇದ್ದಾನೆ. ಕೊನೆಗೆ ಇಷ್ಟೊತ್ತು ಸುಮ್ಮನಿದ್ದಲ್ಲ ಕರ್ಣ, ಈಗ ಪದ್ಯಭಾಗ 8ರಲ್ಲಿ ಮಾತಾಡ್ತಾನೆ ನೋಡಿ. ಶ್ರೀಕೃಷ್ಣನಿಗೆ ಹೇಳ್ತಾನೆ, ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಅಯ್ಯೋ ಮಾಧವ, ಶ್ರೀಕೃಷ್ಣ ಪರಮಾತ್ಮ, ಮರಳು ಮಾಧವ, ಅಯ್ಯೋ ನೀನು ಹುಚ್ಚುಚ್ಚದಾಗಿ ಏನಾದರೂ ಕೂಡ ನನಗೆ ಮಾತಾಡಬೇಡ. ಮರಳು ಮಾಧವ ಶ್ರೀಕೃಷ್ಣ ಪರಮಾತ್ಮ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ನಾನು. ನೀನು ಏನೆಲ್ಲ ಆಸೆ ಆಮಿಷಗಳನ್ನು ಒಡ್ಡಿದೆಯಲ್ಲ, ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತೇಳಿ ಹೇಳಿದೆಯಲ್ಲ ಹಸ್ತಿನಾಪುರಕ್ಕೆ, ಅದು ಮಹಿಯ ರಾಜ್ಯದ ಸಿರಿಗೆ ಅಂತ ಸೊಬಗಿಗೆ, ಸಿರಿತನಕ್ಕೆ ನಾನು ಸೋಲುವನಲ್ಲ. ಕೌಂತೆಯರು ಸುಯೋಧನರು ಏನಾಗೆ? ಕೌಂತೆಯರು ಅಂದ್ರೆ ಯಾರು? ಕುಂತಿಯ ಮಕ್ಕಳು ಪಾಂಡವರು. ಸುಯೋಧನ, ದುರ್ಯೋಧನ, ಕೌರವರು ಏನಾಗೆ? ನನಗೆ ಬೆಸಕೈವಲ್ಲಿ ಮನವಿಲ್ಲ. ಅವರಿಂದ ನಾನು ಸೇವೆ ಮಾಡಿಸ್ಕೊಳ್ಳೋದಿದೆಯಲ್ಲ ನನಗಿಷ್ಟ ಇಲ್ಲ. ಪಾಂಡವರು ನನ್ನ ಸಹೋದರರು, ಕೌರವರು ನನ್ನ ಗೆಳೆಯರು, ಇವರೊಟ್ಟಿಗೆ ನಾನು ಸೇವೆ ಮಾಡಿಸ್ಕೊಂಡು ರಾಜ ವೈಭೋಗದಿಂದ ನನಗೆ ಮೆರೆಯೋದಿದೆಯಲ್ಲ, ಆ ಸಿರಿತನ ಇದೆಯಲ್ಲ, ನನಗೆ ಖಂಡಿತ ಇಷ್ಟ ಇಲ್ಲ, ಮನವಿಲ್ಲ. ಹೊರೆದ ದಾತರಂಗೆ ಹಾಗೆ ಅವರ ಶಿರವನ್ನೊಪ್ಪಿಸುವೆ, ಅರಿತೊಪ್ಪಿಸುವೆ. ನೋಡಿ ಇಲ್ಲಿ, ಹೊರೆದ ದಾತರು, ದಾತರು ಯಾರು? ನನ್ನನ್ನು ಕಾಪಾಡ್ತಕ್ಕಂಥದ್ದು ನನ್ನ ಗೆಳೆಯ, ನನ್ನ ಒಡೆಯ ಯಾರು? ದುರ್ಯೋಧನ. ಹೊರೆದ ದಾತರಂಗೆ ಹಾಗೆ ಅವರ ಶಿರವನ್ನೊಪ್ಪಿಸುವೆ. ಯಾರು ನನ್ನ ಕಾಪಾಡಿರ್ತಕ್ಕಂತಹ ದುರ್ಯೋಧನ ಶತ್ರುಗಳು ಯಾರಿದಾರಲ್ಲ, ವೈರಿಗಳು ಯಾರಿದಾರಲ್ಲ, ಅವರ ಶಿರವನ್ನ, ಶಿರಸ್ಸನ್ನ, ತಲೆಯನ್ನ ಅರಿದು ಒಂದು ಒಪ್ಪಿಸುವೆ ಎಂಬೆ. ಈ ಬರದೊಳಿದ್ದೇನೋ, ನಾನು ಇಷ್ಟು ಆವೇಶದಲ್ಲಿದ್ದೆ. ನಾನು ಏನಂತ? ಕೌರವರ ಶತ್ರುಗಳು ಯಾರಿದ್ದಾರೆ, ದುರ್ಯೋಧನ ಶತ್ರುಗಳು ಯಾರಿದ್ದಾರೆ, ಅವರ ತಲೆಯನ್ನ ಕಡಿದು ದುರ್ಯೋಧನಲ್ಲಿ ನಾನು ಒಪ್ಪಿಸುವುದಕ್ಕೆ ನಾನು ಹುಮ್ಮಸ್ಸಿನಿಂದ ಇದ್ದೆ, ಆವೇಶದಿಂದ ಇದ್ದೆ. ಆ ರೀತಿಯಾಗಿ ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೃಢವಾಗಿ ನಾನು ನಿಶ್ಚಯವನ್ನು ಮಾಡಿಕೊಂಡಿದ್ದೆ. ಆದರೆ ನೀನು ಕೌರವೇಂದ್ರನ ಕೊಂದೆ ನೀನೆಂದ. ಕೌರವೇಂದ್ರ ಅಂದರೆ ದುರ್ಯೋಧನನ್ನ ನೀನು ಕೊಂದು ಹಾಕ್ಬಿಟ್ಟಿಲ್ಲಪ್ಪ ನೀನು. ನನ್ನ ನಿಜ ಸಂಗತಿಯನ್ನು, ಜನ್ಮ ರಹಸ್ಯವನ್ನ ಹೇಳಿ ಅಂತೇಳಿ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಈ ಮಾತನ್ನ ಅಡಲೆ ಮಾಡ್ಕೊಳ್ಳಿ. ಕೌರವೇಂದ್ರನ ಕೊಂದೆ ನೀನು, ಈ ಮಾತನ್ನ ಕರ್ಣ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿರ್ತಕ್ಕಂತಹ ಮಾತು, ಸಂದರ್ಭಕ್ಕೆ ಬರ್ತಕ್ಕಂಥದ್ದು. ಅಂಡರ್ಲೈನ್ ಮಾಡ್ಕೊಳ್ಳಿ ನೋಡಿ. ಪದ್ಯಭಾಗ 9. ವೀರ ಕೌರವರಾಯನೇ ದಾತರು. ವೀರ ಕೌರವರಾಯನೇ, ವೀರ ಶೂರ ಯಾರು? ವೀರ ವೀರ ತತ್ಸಮ ತತ್ವ. ವೀರ ಕೌರವರಾಯನೇ, ಕೌರವರಾಯ ಯಾರಲ್ಲಿ? ದುರ್ಯೋಧನ. ದಾತರು, ದಾತ ಆತನ ಹಾಗೆಯೇ ಹಾಗೆ. ನನಗೆ ದಾತ ಯಾರು? ನನಗೆ ನನ್ನನ್ನು ಕಾಪಾಡಿರ್ತಕ್ಕಂಥ, ನನ್ನನ್ನು ಸಲಹಿರ್ತಕ್ಕಂಥ ನನ್ನ ಗೆಳೆಯ ಆತ್ಮೀಯ ಯಾರು? ದುರ್ಯೋಧನ. ಆತನ ಹಾಗೆಯೇ ಹಾಗೆ. ಅವನಲ್ಲಿ ಯಾರು ವೈರತ್ವ ಇದ್ದಾರೆ, ದುರ್ಯೋಧನ ವೈರಿಗಳು ಯಾರಿದ್ದಾರೆ, ಅವರು ಕೂಡ ನನಗೆ ವೈರಿಗಳೇ. ಹಾಗೆಯೇ ಹಾಗೆ ಅಂದರೆ ದ್ವೇಷ. ಕೈವಾರವೇ ಕೈವಾರ, ಅಭಿಮಾನವೇ ಅಭಿಮಾನ. ಅವರೊಂದಿಗೆ ಯಾರು ದುರ್ಯೋಧನ ಅಭಿಮಾನವನ್ನ, ಆತ್ಮೀಯತೆಯನ್ನ, ವಿಶ್ವಾಸವನ್ನ, ಪ್ರೀತಿನ ತೋರಿಸ್ತಾನೆ,
ಅವರನ್ನು ಕೂಡ ನಾನು ಆತ್ಮೀಯವಾಗಿ ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ, ಮಾತಾಡ್ತೀನಿ, ಸ್ನೇಹತ್ವವನ್ನು ಬೆಳೆಸ್ತೀನಿ. ಕೈವಾರವೇ ಕೈವಾರ ಆದಂತೆಯೇನು ಗುರುಂದ್ರುಪತಿ ಶೌರಿ ಕೇಳೈ. ಶೌರಿ ಯಾರು? ಶೂರಸೇನನ ಮಗ ಯಾರು? ಶ್ರೀಕೃಷ್ಣ. ಕೇಳೈ, ನೀನು ಕೇಳುವಂಥವನಾಗು. ನಾಳೆ ಸಮರದ ಸಾರದಲ್ಲಿ, ನಾಳೆ ನಡೀತಕ್ಕಂಥ ಮಹಾಭಾರತ ಯುದ್ಧ ಇದೆಯಲ್ಲ, ಸಾರದಲ್ಲಿ ವಿಷಯದಲ್ಲಿ ತೋರುವೆನು. ಆಗ ತೋರಿಸ್ತೀನಿ ನಾನು ನಿಜ ಭುಜ ಶೌರ್ಯದ ಸಂಪನ್ನತನವನ್ನು, ನನ್ನ ನಿಜವಾಗಿರ್ತಕ್ಕಂಥ ಶಕ್ತಿ, ಪರಾಕ್ರಮ, ವೀರತನ, ಅದರ ಶ್ರೇಷ್ಠತೆಯನ್ನ ನಾಳೆ ನಡೀತಕ್ಕಂಥ ಮಹಾಭಾರತದಲ್ಲಿ ಆಗ ನಾನು ತೋರಿಸ್ತೀನಿ. ನಾವು ಪಾಂಡವರಲ್ಲಿ ಆಗ ನಾನು ನನ್ನ ವೀರತನವನ್ನು, ನನ್ನಲ್ಲಿರ್ತಕ್ಕಂಥ ಒಂದು ಧೈರ್ಯ, ಪರಾಕ್ರಮವನ್ನು ನಾನು ನಾಳೆ ನಡೀತಕ್ಕಂಥ ಮಹಾಭಾರತದಲ್ಲಿ ನಾನು ತೋರಿಸ್ತೀನಿ, ನೀವು ಆಗ ನೋಡಿ ಅಂತೇಳಿ ಪದ್ಯಭಾಗ 9ರಲ್ಲಿ ಕರ್ಣ ಹೇಳ್ತಾನೆ. ಈಗ ಪದ್ಯಭಾಗ 10 ನೋಡಿ, ಇದು ಕಂಠಪಾಠಕ್ಕೆ ಇರ್ತಕ್ಕಂಥದ್ದು. ಸರಿಯಾಗಿ ಗಮನಿಸಿ ಮಕ್ಕಳೇ. ಅದರ ಅರ್ಥವನ್ನು ಕೂಡ ಭಾವ ಸಾರಾಂಶವನ್ನು ಬರಲಿಕ್ಕೂ ಕೂಡ ಪರೀಕ್ಷೆಗೆ ಕೇಳ್ತಾರೆ, ಗಮನಿಸಿ. ಮಾರಿಗೌತಣವಾಯಿತು ನಾಳಿನ ಭಾರತವು. ನಾಳೆ ನಡೆಸತಕ್ಕಂಥ ಮಹಾಭಾರತ ಯುದ್ಧ ಏನಿದೆಯಲ್ಲ, ಮಾರಿ ದೇವತೆಗೆ, ಮೃತ್ಯು ದೇವತೆಗೆ ಒಂದು ಏನು ಬಲಿಯನ್ನು ಕೊಡ್ತಕ್ಕಂಥದ್ದು ದಿವಸ ದಿನ. ಮಾರಿಗೆ ಔತಣ, ಮಾರಿ ದೇವತೆಗೆ, ಮೃತ್ಯು ದೇವತೆಗೆ ಊಟಕ್ಕೆ ಆಹ್ವಾನ ಇರುತ್ತೆ. ಈಗ ಔತಣ ಕೂಟವಾಗಿದೆ. ನಾಳಿನ ಮಹಾಭಾರತ ಯುದ್ಧ ಚತುರಂಗ ಬಲದಲ್ಲಿ, ಚತುರ್ಬಲಗಳು ಯಾವ್ಯಾವು? ಕುದುರೆ ದಳ, ಪದಾತಿ ದಳ, ಗಜದಳ, ರಥದಳ, ಇವೆಲ್ಲವೂ ಕೂಡ 4 ಬಲಗಳೇನಿದ್ದಾವೆ. ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ಇವತ್ತಿನ ಇಷ್ಟು ದಿವಸ ನಾನು ಕೌರವರ ದುರ್ಯೋಧನಲ್ಲಿರ್ತಕ್ಕಂತಹ ಒಂದು ಋಣ ಏನಿದೆಯಲ್ಲ, ಉಪ್ಪಿನ ಋಣ ಏನಿದೆಯಲ್ಲ, ಹಿಂಗುವ ರೀತಿಯಲ್ಲಿ ರಣದಲ್ಲಿ, ಯುದ್ಧ ಭೂಮಿಯಲ್ಲಿ ಸುಬಟ ಕೋಟಿಯನೋ ಇಡೀ ವೀರರು ಧೀರರು ಏನೂ ಇದ್ದಾರೆ, ಅವರೆಲ್ಲರನ್ನೂ ಕೂಡ ತೀರಿಸಿ ಅವರನ್ನೆಲ್ಲ ಕೊಂದು ಹಾಕ್ತೀನಿ. ನಾಳೆ ಮಹಾಭಾರತದಲ್ಲಿ ಮೃತ್ಯು ದೇವತೆಗೆ ಔತಣ ಕೂಟವನ್ನು ಇಡ್ತೀನಿ. ಸಿಕ್ಕವರನ್ನ ಚೆಂಡಾಡ್ತೀನಿ, ತಲೆಯನ್ನು ತೆಗಿತೀನಿ, ಕೊಂದು ಹಾಕ್ತೀನಿ. ರಕ್ತದ ಓಕುಳಿಯನ್ನು ನಾನು ಚೆಲ್ತೀನಿ, ಚೆಲ್ಲಾಟವನ್ನು ಆಡ್ತೀನಿ. ಯಾವುದರಲ್ಲಿ? ನಾಳೆ ನಡೀತಕ್ಕಂಥ ಚತುರಂಗ ಬಲದಲ್ಲಿ ಕೌರವನ ಋಣವನ್ನು ಹಿಂಗುವ ಹಾಗೆ ನಾನು ಯುದ್ಧ ಭೂಮಿಯಲ್ಲಿ ನಾನು ವೀರರನ್ನು ಕೊಂದು ಹಾಕ್ತೀನಿ, ತೀರಿಸಿ ಅತಿ ಅವಸರಕ್ಕೆ ಅವಶ್ಯಕತೆ ಏನಾದರೂ ಕೂಡ ನನ್ನ ಗೆಳೆಯನಿಗೆ, ನನ್ನನ್ನು ಇಷ್ಟು ದಿವಸ ಸಾಕಿ ಸಲಿರ್ತಕ್ಕಂಥವನಿಗೆ ಅವಶ್ಯಕತೆ ಇದ್ದರೆ ತ್ಯಜಿಸ್ತೀನಿ. ಏನನ್ನ? ಶರೀರವನ್ನು ಮುಖ್ಯವೇನು, ನನ್ನ ಪ್ರಾಣವನ್ನಾದರೂ ಕೂಡ ನಾನು ಮುಡುಪಾಗಿಡ್ತೀನಿ ಅಂತೇಳಿ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಯಾರಿಗಾಗಿ ನನ್ನ ಪ್ರಾಣವನ್ನು ಕೊಡ್ತೀನಿ? ದುರ್ಯೋಧನನಿಗೆ, ಕೌರವರಿಗೆ ನನ್ನ ಅವಶ್ಯಕತೆ ಬಂದರೆ ನನ್ನ ಪ್ರಾಣವನ್ನಾದರೂ ಕೂಡ ಕೊಡ್ತೀನಿ, ನೂಕುವೇನು. ನಿನ್ನಯ ವೀರರೈವರ ನುಯಿಸೇನು. ನಿನ್ನ ಏನು ಪಂಚ ಪಾಂಡವರು ಅಂತ ಏನಿದಾರಲ್ಲಪ್ಪ, ವೀರರು ಧೀರರು 5 ಜನ ಏನಿದಾರಲ್ಲ, ನಿನ್ನವರು ನೋಯಿಸೇನು. ಅವರ ಮನಸ್ಸನ್ನು ನಾನು ನೋಯಿಸುವುದಿಲ್ಲ. ರಾಜೀವ ಸಕರಾಣಿ, ರಾಜೀವ ಯಾರು? ರಾಜೀವ ಅಂತಂದರೆ ಕಮಲ, ಸಕ ಅಂದರೆ ಗೆಳೆಯ. ಯಾರು? ಸೂರ್ಯನ ಆಣೆ ಅಂಥೇಳಿ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಇಲ್ಲಿ ನಾಳೆ ನಡೀತಕ್ಕಂತಹ ಮಹಾಭಾರತ ಯುದ್ಧದಲ್ಲಿ ನನ್ನ ಸಾಕಿ ಸಲಹಿರ್ತಕ್ಕಂಥ, ನನ್ನ ಗೆಳೆಯನಾಗಿರ್ತಕ್ಕಂಥ, ಆತ್ಮೀಯನಾಗಿರ್ತಕ್ಕಂತಹ ದುರ್ಯೋಧನ ಋಣವನ್ನು ಹಿಂಗುವ ರೀತಿಯಲ್ಲಿ ನಾನು ಯುದ್ಧ ಭೂಮಿಯಲ್ಲಿ ಹೋರಾಟವನ್ನು ಮಾಡ್ತೀನಿ. ಅವಶ್ಯಕತೆ ಬಂದರೆ ನನ್ನ ಪ್ರಾಣವನ್ನಾದರೂ ಕೂಡ ನಾನು ಅವನಿಗೆ ಮುಡುಪಾಗಿರ್ತೀನಿ. ಆದರೆ ಶ್ರೀಕೃಷ್ಣ ಪಾಂಡವರು ಏನಿದ್ದಾರೆ, ನನ್ನ ಸಹೋದರರು ಏನಿದ್ದಾರೆ, ಅವರನ್ನು ನಾನು ಖಂಡಿತ ನೋಯಿಸೋದಿಲ್ಲ. ಸೂರ್ಯನ ಮೇಲೆ ಆಣೆ ಅಂತಕ್ಕಂಥ ಮಾತನ್ನು ಕರ್ಣ ತನ್ನ ಮನಸ್ಸಿನಲ್ಲಿ ಎಷ್ಟೇ ದುಃಖ ದುಮ್ಮಾನ ಇದ್ದರೂ ಕೂಡ ಕರ್ಣ ಶ್ರೀಕೃಷ್ಣ ಪರಮಾತ್ಮೆಗೆ ಹೇಳ್ತಾನೆ. ಇಷ್ಟು 10 ಪದ್ಯಗಳು ನಿಮಗೆ ಪಠ್ಯವಾಗಲಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಈ ಪದ್ಯಭಾಗ ಬಹಳ ಮುಖ್ಯ ಮಕ್ಕಳೇ. ಈ ಪದ್ಯವನ್ನು ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಪರೀಕ್ಷಾ ದೃಷ್ಟಿಗೆ ನೀವು ತಯಾರಾಗಬೇಕು. ಈ ಪದ್ಯಭಾಗವನ್ನು ಓದ್ಕೊಂಡು ನೀವು ಮನೆಯಲ್ಲಿ ಬರುವಾಗ, ತರಗತಿಗೆ ಪುನಃ ನಾಳೆ ಬರುವಾಗ ನೀವು ಚಟುವಟಿಕೆಯನ್ನು ಮಾಡ್ಕೊಂಡು ಹೋಗಬೇಕು ಮಕ್ಕಳೇ. ಮೊದಲನೇದಾಗಿ ನೋಡಿ, ಮಾರಿ ಗೌತಣವಾಯಿತು ಪದ್ಯಭಾಗ 10ನೇ ಪದ್ಯಭಾಗ ಏನಿದೆಯಲ್ಲ, ಇದನ್ನು ನೀವು ಕಂಠಪಾಠ ಮಾಡಿಕೊಂಡು ಅದನ್ನು ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳೇ, ಪರೀಕ್ಷೆಗೆ ಬರುವಂಥದ್ದು.
ಹಾಗೆ ನೋಡಿ ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕು. ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ ಮಕ್ಕಳೇ. 3 ಸಾಲನ್ನು ಕೊಟ್ಟು ಲಘು ಪ್ರಸ್ತಾರವನ್ನು ಹಾಕಿ ನಿಮಗೆ ಇದು ಯಾವ ಛಂದಸ್ಸು ಅಂತೇಳಿ ಬರೀರಿ ಅಂತೇಳಿ ಕೇಳ್ತಾರೆ ಮಕ್ಕಳೇ. ನೋಡಿ, ನಿಮಗೆ ಗೊತ್ತಿರಲಿ, 4 ಸಾಲಿದ್ರೆ ಕಂದ ಪದ್ಯ, 6 ಸಾಲಿದ್ರೆ ಷಟ್ಪದಿ. ಪರೀಕ್ಷೆಯಲ್ಲಿ ನಿಮ್ಗೆ ಏನು ಮಾಡ್ತಾನೆ, 3 ಸಾಲನ್ನು ಮಾತ್ರ ನಿಮಗೆ ಕೊಡ್ತಾರೆ ಮಕ್ಕಳೇ, ಅಂಕಗಳನ್ನು ಪರಿಗಣಿಸಿ. ಹಾಗಾಗಿ ನೀವು ಇದಕ್ಕೆ ಲಘು ಪ್ರಸ್ತಾರವನ್ನು ಹಾಕಿ ಇದು ಯಾವ ಷಟ್ಪದಿ ಅಂತೇಳಿ ನೀವು ಅರ್ಥ ಮಾಡಿಕೊಂಡು ಬರ್ಕೊಂಡು ಬರಬೇಕು ಮಕ್ಕಳೇ. ಹಾಗೆ ಈ ಪದ್ಯಭಾಗವನ್ನು ಓದ್ಕೊಂಡು, ಪಾಂಡವರು ಸೋದರರಿಂದ ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ, ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿ ತಲ್ಲಣಗಳು ಆಯಿತು ಅಂತಕ್ಕಂಥ ಅಂಶವನ್ನು ಈ ಪದ್ಯಭಾಗವನ್ನು ಓದ್ಕೊಂಡು ಬರ್ಕೊಂಡು ಬರಬೇಕು ಮಕ್ಕಳೇ. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಪದ್ಯಭಾಗ. ಇವತ್ತಿನ ದಿನದ ತರಗತಿಯಲ್ಲಿ ಹೀಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಗದ್ಯ ಪದ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡಿ, ಈಗ ಹುಚ್ಚ ನನ್ನನ್ನು ಹುಚ್ಚ ಮಾಡಿದೆ, ಯಾಕಂದ್ರೆ ನೀನು ಹುಚ್ಚ, ಸಾಂಕ್ರಾಮಿಕ ರೋಗ, ನಿನ್ನ ಹುಚ್ಚುತನವನ್ನು ನನಗೆ ಹುಚ್ಚು ಬಿಡಿಸಿದೆ ಅಂತ ಹೇಳಿ ಅವನು ಹೇಳ್ತಾನೆ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲಲ್ಲ, ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಗೈವಲ್ಲಿ ಮನವಿಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಗೈವಲ್ಲಿ ಮನವಿಲ್ಲ, ಮರುಳು ಮಾಧವ. ಕೌಂತೆಯರು ಸುಯೋಧನರು ಎನಗೆ ಬೆಸಗೈವಲ್ಲಿ ಮನವಿಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಗೈವಲ್ಲಿ ಮನವಿಲ್ಲ. ಅವ್ರು ನನ್ನ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಹೊರೆದ ದಾತಾರಂಗೆ ಹಗೆಗಳ ಶಿರವನರಿಗೊಪ್ಪಿಸುವೆನೆಂಬೀ ಭರದೊಳಿದ್ದೆನು. ಇಷ್ಟೊತ್ತರೆಗೆ ಈ ಉತ್ಸಾಹ ಇತ್ತು. ನನ್ನನ್ನ ಕಾಪಾಡಿದ, ಯಾರದೋ ಮನೆಯಲ್ಲಿ ಬೆಳೀತಾ ಇದ್ದಂತ ನನ್ನನ್ನ ಅರಮನೆಯಲ್ಲಿ ತಂದಿಟ್ಟುಕೊಂಡು ಒಳ್ಳೆಯ ರಾಜಕುಮಾರನ ಹಾಗೆ ನನ್ನನ್ನು ಚೆನ್ನಾಗಿ ಬೆಳೆಸಿ ಅಂತವನು ಹೊರೆದ ದಾತಾರನು. ಹೊರೆದ ದಾತಾರಂಗೆ ಹಗೆಗಳ ಶಿರವನರಿಗೊಪ್ಪಿಸುವೆನೆಂಬೀ ಭರದೊಳಿದ್ದೆನು. ಅವನ ಹಗೆಗಳ ಶಿರಸ್ಸನ್ನ ಕತ್ತರಿಸಿ ಕೊಡ್ತೇನೆ ಅನ್ನುವ ಉತ್ಸಾಹದಲ್ಲಿ ಇದ್ದೆ. ಅದಕ್ಕೆ ನೀನು ಭಂಗ ತಂದೆ. ಈಗ ಕೌರವೇಂದ್ರನ ಕೊಂದೆ ನೀನೆಂದ, ಹೊರೆದ ದಾತಾರಂಗೆ ಹಗೆಗಳ ಶಿರವನರಿಗೊಪ್ಪಿಸುವೆನ್ ಎಂಬೀ ಭರದೊಳಿದ್ದೆನು. ಕೌರವೇಂದ್ರನ ಕೊಂದೆ ನೀ, ಕೌರವೇಂದ್ರನ ಕೊಂದೆ ನೀನೆಂದ. ಆ ಕೌರವನ ಹಗೆಗಳ ಶಿರವನ್ನು ಅರಿವು ಒಪ್ಪಿಸ್ತೇನೆ ಅನ್ನುವಂತ ಉತ್ಸಾಹದಲ್ಲಿದ್ದೆ. ಈಗ ನನಗೆ ಈ ಮಾತನ್ನು ಹೇಳಿ ಆ ಕೌರವೇಂದ್ರನನ್ನೇ ನೀನು ಕೊಂದು ಬಿಟ್ಟಿಯಲ್ಲ ಮಹಾತ್ಮ, ಏನಿದು ಅನ್ಯಾಯ ಅನ್ನುವಂಥದ್ದನ್ನ ಹೇಳ್ತಾರೆ. ಆಮೇಲೆ ಅವನ ನಿಜ ಸ್ಥಿತಿಯನ್ನ ಕುರಿತು ಈಗ ಕರ್ಣನಿಗೆ ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ತನ್ನ ಈ ನಿರ್ಧಾರ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅವನಿಗೆ ತಿಳಿಸ್ತಾನೆ. ನೀನು ಹೇಳಿದ ಮಾತಿಗೆ ಮರುಳಾಗಿ ರಾಜನಾಗ್ತೇನೆ ಅಂತ ಆಸೆಯಿಂದ ಒಪ್ಪಿ ಬರ್ತಾ ಇಲ್ಲ. ನೋಡಿ, ಈಗಿನ ರಾಜಕೀಯಕ್ಕೂ ಮಹಾಭಾರತ ರಾಜಕೀಯಕ್ಕೂ ವ್ಯತ್ಯಾಸ ಆಗ್ತಾ ಇದೆ. ಈಗ ಯಾರಾದ್ರೂ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡ್ತೇವೆ ಅಂತ ಹೇಳಿದಾಗ ಕೂಡಲೇ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷ ಸೇರುವವರು ಇರ್ಬೋದು. ಆದ್ರೆ ಇವನು ಹಾಗಲ್ಲ. ಇವನಿಗೆ ಆದರ್ಶ ಮುಖ್ಯ, ಆಡಿದ ಮಾತನ್ನು ನಡೆಸಿಕೊಳ್ಳುವುದು, ಮಾತು ಉಳಿಸ್ಕೊಳ್ಳುವುದು, ನಂಬಿಕೆಯನ್ನು ಉಳಿಸ್ಕೊಳ್ಳುವುದು, ಇದು ಮುಖ್ಯ. ಅದಕ್ಕೋಸ್ಕರ ಅವನು ತನ್ನ ನಿಜವಾದ ನಂಬಿಕೆ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾನೆ. ಅದಕ್ಕೆ ನಾವು ಮಹಾಭಾರತ ಓದಬೇಕು ಅಂತ ಹೇಳಿದ್ರೆ, ಇಂತಹ
ನ್ಯಾಯ ನೀತಿಯ ಮಾತುಗಳು ಬೇಕಾದಷ್ಟು ಅದರಲ್ಲಿ ಸಿಗ್ತವೆ. ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ ಆದಂತಗೆನು ಕುರುದ್ರಪತಿ. ಹೇಗೆ ನಿಶ್ಚಯ ಹೇಳಿದೆ, ವೀರ ಕೌರವರಾಯನೇ ದಾತಾರನ್ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ ಆದಂತಗೆನು ಕುರುದ್ರಪತಿ. ಶೌರಿ ಕೇಳೈ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು. ತನ್ನ ಮನಸ್ಸಿನ ನಿರ್ಧಾರವನ್ನು ಹೇಳ್ತಾನೆ. ವೀರ ಕೌರವರಾಯನೇ ದಾತಾರ. ಹೀನ ಜಾತಿಯವನ ಮನೆಯಲ್ಲಿ ಬೆಳೆದಂತ ನಾನು, ಅವನಿಗೆ ರಾಧೆ ಅನ್ನುವಳು ಸಾಕಿದ್ಲ ಅವನನ್ನ. ಆ ಕತೆ ಹೇಳಬೇಕಾಗಿಲ್ಲ. ಅವಳು ಕುಂತಿ ಮೊದಲಿಗೆ ಈ ಮಂತ್ರ ಹೀಗೆಲ್ಲ ಮಾಡ್ತದ ಅಂತ ಹೇಳಿ ಆಶ್ಚರ್ಯ ಇದ್ದಾಗ, ಅವಳು ಒಂದ್ ದಿವಸ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಆ ಮಂತ್ರ ನೆನಪಾಗಿ ಎದುರುಗಡೆ ಕಾಣಿಸೋ ಸೂರ್ಯನನ್ನು ಧ್ಯಾನಿಸಿ ಮಂತ್ರ ಹೇಳ್ತಾಳೆ. ಕೂಡಲೇ ಅವರಿಗೆ ಕರ್ಣ ಶಿಶು ಸಿಕ್ಕಿತು. ಮದುವೆ ಆಗ್ಲಿಲ್ಲ ಇನ್ನು. ಈ ಮಗು ಹುಟ್ಟಿತಲ್ಲ, ಏನಾಗ್ತದೆ ಮುಂದೆ, ನಾಳೆ ಮದುವೆ ಯಾರಾಗ್ತಾರೆ, ಅಯ್ಯೋ ದೇವರೇ ಅಂತ ಅವಳಿಗೆ ಸಮಸ್ಯೆ ಆಗಿ ಆ ಮಗುವನ್ನ ಗಂಗೆಯಲ್ಲಿ ತೇಲಿ ಬಿಡ್ತಾಳೆ. ಆದ್ರೆ ಗಂಗಾ ನದಿ ಆ ಮಗುವನ್ನು ಮುಳುಗಿಸೋದಿಲ್ಲ, ಅದನ್ನು ರಕ್ಷಿಸ್ತದೆ. ಅದೊಬ್ಬ ಅಗಸರವನಿಗೆ ಸಿಕ್ಕಿ ಅವನ ಮನೆಯಲ್ಲಿ ಮತ್ತೆ ಅದು ಬೆಳೆದು ಅವನು ರಾಧೇಯನಾಗ್ತಾನೆ ಅನ್ನೋ ಕತೆ ಕರ್ಣನದ್ದು. ಆದ್ರಿಂದ ನಾನು ಇದುವರೆಗೆ ಬದುಕಿದ ಪ್ರೀತಿಯೇ ಬೇರೆ. ವೀರ ಕೌರವ ರಾಯನೇ ದಾತಾರ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ. ಅವನ ಹಗೆಗಳೆಲ್ಲ ನನ್ನ ಹಗೆಗಳು, ಅವನ ಹೊಗಳಿಕೆಗಳೆಲ್ಲ ನನ್ನ ಹೊಗಳಿಕೆ. ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೆಯ. ಪಾಂಡವರಿಗೆ ಅವನು ವಿರೋಧಿಯಾಗಿದ್ದಾನೆ, ಯುದ್ಧ ನಿಶ್ಚಯ ಆಗಿದೆ. ಆದ್ರಿಂದ ನಾಳಿನ ಯುದ್ಧದಲ್ಲಿ ಅವರಿಗೆ ನನ್ನ ಶೌರ್ಯ ಏನು ಅನ್ನೋದನ್ನು ತೋರಿಸ್ತೇನೆ ಪಾಂಡವರಿಗೆ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ಇಷ್ಟು ಯಾಕೆ ಗಟ್ಟಿ ನಿರ್ಧಾರ ಕೇಳಿದ್ರೆ, ಗೌರವ ನನಗೆ ಅಷ್ಟು ಗೌರವವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಆದ್ರಿಂದ ನಾನು ಅವನ ಗೌರವಕ್ಕೆ, ಅವನು ನನ್ನ ಮೇಲೆ ಇಟ್ಟಂತಹ ನಂಬಿಕೆಗೆ ದ್ರೋಹ ಮಾಡ, ಅದಕ್ಕೋಸ್ಕರ ಹಾಗೆ ಮಾಡೋದು. ಯಾಕಂದ್ರೆ ಅವನು ಎಂತಹ ವ್ಯಕ್ತಿ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ನೋಡಿ ತಣಿಯನು ಬಿರುದ ಹೊಗಳಿಸಿ ಹಾಡಿ ತಣಿಯನು, ನಿಚ್ಚರುಚಿತವ ಮಾಡಿ ತಣಿಯನು, ಮಾನ ನಿಧಿಯನು ಅದೆಂತೂ ಮರೆದವೆನು. ನೋಡಿ ದಣಿಯನು ಬಿರುದ ಹೊಗಳಿಸಿ ಹಾಡಿ ದಣಿಯನು, ನಿಚ್ಚರುಚಿತವ ಮಾಡಿ ತಣಿಯನು, ಮಾನ ನಿಧಿಯನದೆಂತೂ ಮರೆದವೆನು. ಕಾಡಲಾಗದು ಕೃಷ್ಣ ಕೃಷ್ಣ ಕಾಡಲಾಗ ಖಾತಿಯ ಮಾಡಲಾಗದು. ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು. ಬಂದೆನಾದಡೆ ರೂಢಿ ಮೆಚ್ಚದು, ಬಂದೆನಾದಡೆ ರೂಢಿ ಮೆಚ್ಚದು. ಕೌರನ ಹಾಗೆ ಹರಿಬತನಗೆಂದ, ಕೌರವನ ಹಾಗೆ ಹರಿಬತನಗೆಂದ.
ಕೌರವನ ಹಾಗೆ ಹರಿವ ತನಗೆ ತನ್ನ ಮನಸ್ಸಿನ ನಿರ್ಧಾರವನ್ನ ಬಹಳ ಗಟ್ಟಿಯಾಗಿ ಹೇಳ್ತಾನೆ. ಯಾಕೆ? ಅವನೆಂತವನು? ಇದುವರೆಗೆ ನನಗೆ ತೋರಿಸಿದಂತ ಕೌರವ ನೋಡಿ ತಣಿಯನು. ನನ್ನನ್ನು ನೋಡಿದಷ್ಟು ಅವನಿಗೆ ತೃಪ್ತಿ ಇಲ್ಲ. ಯಾವಾಗಲೂ ನನ್ನನ್ನು ಕರೆದು ಮಾತಾಡಿಸ್ತಾ ಇರ್ತಾನೆ. ನಿಚ್ಚರು ಬಿರುದ ಹೊಗಳಿಸಿ ಹಾಡಿ ತಣಿಯನು. ನನ್ನ ಬಿರುದನ್ನು ಹೊಗಳಿಸಿ, ನನ್ನ ಶೌರ್ಯ ಪರಾಕ್ರಮವನ್ನು ಹೊಗಳಿ ಹೊಗಳಿ ನನ್ನನ್ನು ಮೆಚ್ಚಿಸಿದ್ದಾರೆ. ನಿಚ್ಚರು ಉಚಿತವ ಮಾಡಿ ತಣಿಯನು. ಪ್ರತಿದಿನ ಏನಾದ್ರೂ ಬಹುಮಾನವನ್ನು ಕೊಟ್ಟಷ್ಟು ಅವನಿಗೆ ನನ್ನ ಮೇಲೆ ಪ್ರೀತಿ ಮುಗಿಯೋದೇ ಇಲ್ಲ. ಹಾಗೆ ಉಚಿತವ ಮಾಡಿ ದಣಿಯನು. ಮಾನನಿಧಿ ಅನ್ನೋದೆಂದು ಬರೆದತ್ತೆ. ಅಂತಹ ಮಾನನಿಧಿಯಾದ ಕೌರವನನ್ನು ಹೇಗೆ ಮರೆಯಲಿಕ್ಕೆ ಸಾಧ್ಯ? ಇಷ್ಟು ಗೌರವವನ್ನು ಕೊಟ್ಟಿದ್ದಾನೆ. ಆದ್ರಿಂದ ಕೃಷ್ಣ ಕಾಡಲಾಗ, ನೀನು ನನ್ನ ಹುಟ್ಟಿನ ಬಗ್ಗೆ ರಹಸ್ಯವನ್ನು ಹೇಳ್ತಾ ನನ್ನನ್ನು ಈ ತರ ಇದು ಕಾಡಬೇಡ, ನನ್ನನ್ನು ಭ್ರಷ್ಟನನ್ನಾಗಿ ಮಾಡಬೇಡ, ನಾನು ಗೆಳೆಯನಿಗೆ ಕೊಟ್ಟ ಮಾತನ್ನು ತಪ್ಪಿದವನಂತೆಗೆ ಮಾಡಬೇಡ, ಮಾತು ಕೊಟ್ಟವನಂತೆ ಚೆನ್ನಾಗಿ ಇರುವುದಕ್ಕೆ ಅನುಕೂಲವಾಗಿ ಮಾಡಬೇಕು. ಕಾತಿಯ ಮಾಡಲಾಗು, ನಿನ್ನ ಮಾತು ನಾನು ಕೇಳಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟು ಮಾಡಬೇಡ. ನೀನು ಮಹಾಮಹಿಮ, ನೀನು ಹೇಗಿರ್ತೀಯ ಹಾಗೆ ಇರು, ನನ್ನನ್ನು ಈ ಕಷ್ಟದ ಎಡೆಗೆ ಸಿಲುಕಿಸಬೇಡ. ಬಂದೆನಾದಡೆ ರೂಢಿ ಮೆಚ್ಚದು. ನಾನು ಈಗ ನೀನು ಹೇಳಿದೆ ಅಂತ ತಿಳ್ಕೊಂಡು ಪಾಂಡವರೊಟ್ಟಿಗೆ ಬಂದ್ರೆ ರೂಢಿ ಸಂಪ್ರದಾಯಸ್ಥ ಜನ ನನ್ನ ಈ ವಿಚಾರವನ್ನು ಮೆಚ್ಚುವುದಿಲ್ಲ, ನನ್ನನ್ನು ತೆಗಳ್ತಾರೆ. ಇಷ್ಟರೊಳಗೆ ಸಾಕಲಿಕ್ಕೆ ಅವನು ಬೇಕಾಯ್ತು, ಈಗ ಅವನು ಪಾಂಡವರ ಅಣ್ಣ ಅಂತೇಳಿ ಕೃಷ್ಣ ಹೇಳಿದ್ರಿಂದ ಅಲ್ಲಿ ಹೋದ ಅಂತ ಜನ ಹೀಗೆ ಹೇಳ್ತಾರೆ. ಅದು ಹಾಗೆ ಸಹಜ. ನಾವು ಒಂದು ರೀತಿಯಲ್ಲಿ ಬದುಕ್ತಾ ಇದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ರೀತಿಯಲ್ಲಿ ಬದುಕಿದ್ರೆ ಜನ ಎಲ್ಲ ಮಾತಾಡಿಕೊಳ್ಳುವುದು ಹೇಗೆ? ಹಾಗೆ ಎಷ್ಟು ಚೆನ್ನಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ಆದ್ರಿಂದ ನನಗೆ ಏನೇ ಆಗಿರಲಿ, ಇದುವರೆಗೆ ನಾನು ನಂಬಿಕೊಂಡು ಬಂದದ್ದು ಕೌರವನನ್ನು. ಆ ಕೌರವನ ಹಗೆಗಳ ಹರಿಭವೇ, ಆ ಹಗೆಗಳನ್ನು ಹಿಮ್ಮೆಟ್ಟಿಸುವಂತದ್ದೇ ಅದರ ಕೆಲಸವೇ ನನ್ನದ್ದು ನಿಷ್ಠೆ ಅನ್ನುವುದನ್ನು ಹೇಳ್ತಾರೆ. ಇಷ್ಟೇ ಆಗುವಾಗ ಹಾಗಾದ್ರೆ ಮಹಾಭಾರತದಲ್ಲಿ ಏನು ಕಥೆ ಕೇಳಿದ್ರೆ ಇದೆ. ಕೌರವರು ಪಾಂಡವರು ಅವರವರು ನಿಷ್ಠೆ ತೋರಿಸಿದ್ದಕ್ಕೆ ಸರಿಯಾಗಿ ಬದುಕಬೇಕಾಯ್ತು. ಆದ್ರಿಂದ ಈ ಮಹಾಭಾರತ ಯುದ್ಧ ನಾಳೆಗೆ ಏನಾಗ್ತದೆ ಅಂತ ಕೇಳಿದ್ರೆ ಕೃಷ್ಣ ಹೀಗೆ ಯೋಚನೆ ಮಾಡ್ತಾನೆ. ಕರ್ಣ ಹೀಗೆ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ, ಮಾರಿಗೌತಣವಾಯ್ತು ನಾಡಿನ ಭಾರತವು, ಚದುರಂಗ ಬಲದಲ್ಲಿ ಮಾರಿಗೌತಣವಾಯ್ತು ನಾಡಿನ ಭಾರತವು, ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು. ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು. ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ಕೃಷ್ಣ ನಿನ್ನಯ ವೀರರೈವರ ನೋಯಿಸೆನು. ಆ ಪಾಂಡವರನ್ನು ನನ್ನ ತಮ್ಮಂದಿರು ಅಂತ ಹೇಳಿದ್ದೀನಿ. ಇದರಿಂದ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡ್ತೇನೆ ನಾನು, ನಾಳಿನ ಭಾರತ ಮಾರಿಗೌತಣ ಯುದ್ಧ ನಡೀತದೆ, ಭಾರತ ಯುದ್ಧ ನಡೀತದೆ. ಯುದ್ಧದಲ್ಲಿ ಅನೇಕ ಜನ ಸಾಯ್ತಾರೆ. ಈ ಯುದ್ಧ ಬೇಕಿತ್ತ? ನಿಜವಾಗಿ ಬೇಡ. ಯಾರು ರಾಜರು ಅನ್ನೋದನ್ನು ನಿಶ್ಚಯ ಮಾಡಿಕೊಂಡು ನೀವೇ ಸ್ನೇಹದಿಂದ ಬೆಳೆದ್ರೆ ಬೆಳೀತದೆ. ಅದರ ಬದಲಿಗೆ ಈ ತರಹ ಹಠ ಮಾಡಿದ್ರೆ, ಛಲ ಮಾಡಿದ್ರೆ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಹಿಂಸೆ ಆಗ್ತದೆ. ಆದ್ದರಿಂದ ಭಾರತವು ಚದುರಂಗ ವಲದಲ್ಲಿ ಮಾರಿಗೌತಣ ನೀಡುತ್ತದೆ ಅಂತ ಹೇಳ್ತಾರೆ. ಆಮೇಲೆ
ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ಈ ಯುದ್ಧರಂಗದಲ್ಲಿ ನನ್ನ ಒಡೆಯನಾದಂತಹ ಕೌರವ ಏನಿದ್ದಾನೆ ಅವನ ಒಟ್ಟಿಗೆ ಸೇರಿದ್ದಲ್ಲ ಕರ್ಣ. ಆದ್ರಿಂದ ಅವನ ವಿರೋಧಿಗಳನ್ನ ತೀರಿಸಿಯೇ ಅವನಿಗೋಸ್ಕರ, ಆ ಒಡೆಯನಿಗೋಸ್ಕರ ನನ್ನ ಶರೀರವನ್ನು ಯುದ್ಧರಂಗಕ್ಕೆ ಅರ್ಪಿಸ್ತೇನೆ. ಇರ್ಲಿ, ಯುದ್ಧರಂಗದಲ್ಲಿ ಬೇರೆ ಎಲ್ಲರನ್ನೂ ನಾನು ಕೊಲ್ಲುವುದು, ಯುದ್ಧ ಮಾಡುವುದು ಇದೆಲ್ಲ ಇದ್ದದ್ದು. ಆದ್ರೆ ಒಂದು, ನೀನು ಇಷ್ಟೆಲ್ಲ ಹೇಳಿದ್ರಿಂದ, ಪಾಂಡವರು ನಿನ್ನ ತಮ್ಮಂದಿರು ಅಂತ ಹೇಳಿದ್ರಿಂದ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆ ನಿನ್ನ 5 ಜನ ಪಾಂಡವರನ್ನು ನಾನು ಉಳಿಸುತ್ತೇನೆ. ಅವರಿಗೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ನನ್ನ ತಮ್ಮಂದಿರು, ಅಮ್ಮನ ಋಣ ಹೊಂದಿರ್ತದೆ, ಅದಕ್ಕೋಸ್ಕರ ಅಂತೇಳಿ ಹೇಳಿ ಅವನು ಯುದ್ಧ ಭಾಗವಹಿಸುವುದೇ ಅಂತೇಳಿ ಹೇಳಿ ಯುದ್ಧ ಮಾಡುವುದೇ, ಸಾಯುವವರು ಸಾಯ್ತಾರೆ, ಆದ್ರೆ 5 ಜನ ಪಾಂಡವರನ್ನು ಎಂಬುದಾಗಿ ಕರೆಯಲಾಗಿದೆ. ನಡುಗನ್ನಡ ಕಾಲ ಸಾಹಿತ್ಯದಲ್ಲಿ ಷಟ್ಪದಿಗೆ ಮೊದಲ ಸ್ಥಾನ ಇರುವುದನ್ನು ನಾವು ಗುರುತಿಸಬಹುದಾಗಿದೆ. ನಡುಗನ್ನಡ ಕಾಲದಲ್ಲಿ ಷಟ್ಪದಿ ಹೆಚ್ಚಿಗೆ ಬಳಕೆಯಾಗಿರುವಂತಹದ್ದು. ಕುಮಾರವ್ಯಾಸ ಬರೆದಿರುವಂತಹ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಲ್ಲಿ ಆತ ಭಾಮಿನಿ ಷಟ್ಪದಿಯನ್ನು ಬಳಸ್ತಾರೆ. ಅದೇ ರೀತಿಯಲ್ಲಿ ರಾಘವಾಂಕನು ತನ್ನ ಹರಿಶ್ಚಂದ್ರ ಕಾವ್ಯ ಕೃತಿಯಲ್ಲಿ ವಾರ್ಧಕ ಷಟ್ಪದಿಯನ್ನು ಬಳಸ್ತಾರೆ. ಮುಂದೆ ಲಕ್ಷ್ಮೀಶ ಕವಿ ಬರೆದಿರತಕ್ಕಂತಹ ಜೈಮಿನಿ ಭಾರತ ಈ ಕೃತಿಯಲ್ಲೂ ಸಹ ವಾರ್ಧಕ ಷಟ್ಪದಿ ಬಳಕೆಯಾಗಿರುವುದನ್ನು ಗಮನಿಸಬಹುದಾಗಿದೆ. ಇದು ಷಟ್ಪದಿಯಲ್ಲಿ ರಚಿತವಾಗಿರತಕ್ಕಂಥ ಕೆಲವು ಪ್ರಮುಖವಾದಂತಹ ಕೃತಿಗಳನ್ನು ನಾವು ಹೆಸರಿಸುವುದು. ಆ ನಂತರದಲ್ಲಿ ಷಟ್ಪದಿಯ ವಿಧಗಳೇನು ಎಂಬುದನ್ನು ನಾವು ಗಮನಿಸ್ತಾ ಹೋಗೋಣ. ಷಟ್ಪದಿಯಲ್ಲಿ ಮುಖ್ಯವಾಗಿ 6 ವಿಧಗಳನ್ನು ನಾವು ಗಮನಿಸ್ತೇವೆ. ಯಾವುದು ಆ 6 ವಿಧಗಳು? ಮೊದಲನೇದಾಗಿ ಶರ ಷಟ್ಪದಿ, ಆ ನಂತರದಲ್ಲಿ ಕುಸುಮ ಷಟ್ಪದಿ, 3 ಭೋಗ ಷಟ್ಪದಿ, 4 ಭಾಮಿನಿ ಷಟ್ಪದಿ, 5 ಪರಿವರ್ಧಿನಿ, 6 ವಾರ್ಧಕ. ಇವು ಷಟ್ಪದಿಯ ವಿಧಗಳಾಗಿದ್ದಾವೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ. ಈ ರೀತಿಯಲ್ಲಿ 2 ಜೋಡಿಯಲ್ಲಿ ಆದರೆ ನಮಗೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ. ಅವುಗಳಲ್ಲಿ ನಮಗೆ ಪ್ರೌಢಶಾಲಾ ಹಂತದಲ್ಲಿ ಅಭ್ಯಾಸಕ್ಕೆ ಇರುವಂಥವು 2, ಒಂದು ಭಾಮಿನಿ ಷಟ್ಪದಿ, ಇನ್ನೊಂದು ವಾರ್ಧಕ ಷಟ್ಪದಿ. ಇಂದಿನ ಅವಧಿಯಲ್ಲಿ ನಾವು ಭಾಮಿನಿ ಷಟ್ಪದಿಯ ಬಗ್ಗೆ ಹಾಗೂ ವಾರ್ಧಕ ಷಟ್ಪದಿಯ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೆಯದಾಗಿ ಭಾಮಿನಿ ಷಟ್ಪದಿ ಎಂದರೇನು ಎಂದು ನೋಡುವುದಾದರೆ, ಭಾಮಿನಿ ಷಟ್ಪದಿಯ ಲಕ್ಷಣಗಳನ್ನು ಮೊದಲು ಅರಿತುಕೊಳ್ಳೋಣ. ಹೇಗಿರುತ್ತೆ ಭಾಮಿನಿ ಷಟ್ಪದಿಯ ಲಕ್ಷಣಗಳು? ಷಟ್ಪದಿಗೆಲ್ಲದಕ್ಕೂ ಇರುವ ಹಾಗೆ 6 ಪಾದಗಳನ್ನು ಒಳಗೊಂಡಿರುತ್ತೆ. ಆನಂತರದಲ್ಲಿ 3-4 ಮಾತ್ರೆಗಳಿಗನುಗುಣವಾಗಿ ನಾವು ಗಣವನ್ನು ವಿಂಗಡಣೆ ಮಾಡ್ತೇವೆ. 1, 2, 4, 5ನೇ ಸಾಲುಗಳು ಮಾತ್ರಾ ಸಂಖ್ಯೆಗೆ ಅನುಗುಣವಾಗಿ ಸಮನಾಗಿರುತ್ತವೆ. 1ನೇ ಸಾಲು, 2ನೇ ಸಾಲು, 4ನೇ ಸಾಲು, ಆನಂತರ 5ನೇ ಸಾಲುಗಳು ಮಾತ್ರೆಯ ಲೆಕ್ಕಾಚಾರದಿಂದ ಅವು ಸಮನಾಗಿರುತ್ತವೆ. ಅಂದರೆ ಈ ಸಾಲುಗಳಲ್ಲಿ 3-4 ಮಾತ್ರೆಗಳನ್ನು ಒಳಗೊಂಡಿರುವಂತಹ 4 ಗಣಗಳಿರುತ್ತೆ. ಒಟ್ಟು ಎಲ್ಲ ಗಣಗಳಿಂದ ಒಟ್ಟಾರೆಯಾಗಿ ನಮಗೆ 14 ಮಾತ್ರೆಗಳು ಸಿಗುತ್ತವೆ. ಆನಂತರದಲ್ಲಿ 3 ಮತ್ತು 6ನೇ ಸಾಲುಗಳು ಮಾತ್ರಾ ಸಂಖ್ಯೆಗೆ ಅನುಗುಣವಾಗಿ ಸಮನಾಗಿರುತ್ತವೆ. ಇದರಲ್ಲಿ ಈ ಸಾಲುಗಳಲ್ಲಿ ನಾವು 3-4 ಮಾತ್ರೆಗಳಿಗೆ ಅನುಗುಣವಾಗಿ 6 ಗಣಗಳಿರ್ತವೆ. ಕೊನೆಯಲ್ಲಿ 1 ಗುರು ಪ್ರತ್ಯೇಕವಾಗಿ ಉಳಿಯುತ್ತೆ. ಇಲ್ಲಿ ಗಮನಿಸಬೇಕು, ನಾವು ಅದು ಲಘುವಾಗಿದ್ದರೂ ಅದನ್ನು ನಾವು ಗುರು ಎಂದು ಪರಿಗಣಿಸಿ ಪ್ರತ್ಯೇಕವಾಗಿ ಉಳಿಸ್ತೇವೆ. ಹಾಗಾಗಿ ಈ 3 ಮತ್ತು 6ನೇ ಸಾಲುಗಳಲ್ಲಿ ಕೊನೆಯಲ್ಲಿ ಒಟ್ಟು ಇರುವಂತಹ ಮಾತ್ರೆಗಳ ಸಂಖ್ಯೆ 23. ಆನಂತರದಲ್ಲಿ ನಾವು ಭಾಮಿನಿ ಷಟ್ಪದಿಯಲ್ಲಿ ಮಾತ್ರವಲ್ಲ, ಎಲ್ಲ ಷಟ್ಪದಿಗಳಲ್ಲೂ ಸಹ ಆದಿಪ್ರಾಸ ಬಳಕೆಯಾಗಿರುವುದನ್ನು ಗಮನಿಸಬಹುದಾಗಿದೆ. ಆದಿಪ್ರಾಸ ಅಂದರೆ ದ್ವಿತೀಯಾಕ್ಷರ ಪ್ರಾಸವಾಗಿರುವುದನ್ನು. ಇಡೀ ಪದ್ಯವನ್ನು ನಾವು ಸಮನಾಗಿ 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ 3 ಒಂದು, ಆನಂತರದ 3 ಇನ್ನೊಂದು. ಹಾಗಾಗಿ 1, 2, 3ನೇ ಸಾಲುಗಳನ್ನು ನಾವು ಪೂರ್ವಾರ್ಧ ಎಂದು, 5, 6, 7ನೇ ಸಾಲುಗಳನ್ನು ನಾವು ಉತ್ತರಾರ್ಧ ಎಂಬುದಾಗಿ ಹೇಳಬಹುದಾಗಿದೆ. ಹಾಗಾದರೆ ಇಡೀ ಪದ್ಯದಲ್ಲಿ ಇರುವಂತಹ ಗಣಗಳೆಷ್ಟು ಅಂತ ನೋಡುವುದಾದರೆ 28 ಗಣಗಳಿರ್ತವೆ. ಒಟ್ಟು ಬರುವಂತಹ ಮಾತ್ರೆಗಳ ಸಂಖ್ಯೆ 102. 28 ಗಣಗಳು ಹಾಗೂ 102 ಮಾತ್ರೆಗಳನ್ನು ಒಳಗೊಂಡಿರುವಂತಹದ್ದು ಭಾಮಿನಿ ಷಟ್ಪದಿ ಆಗಿರುತ್ತೆ. ಇದು ಭಾಮಿನಿ ಷಟ್ಪದಿಯ ಪ್ರಮುಖವಾದಂತಹ ಲಕ್ಷಣಗಳು. ಮುಂದುವರೆದು ನಾವು ಈ ಭಾಮಿನಿ ಷಟ್ಪದಿಯ ಗಣವಿನ್ಯಾಸ ಹೇಗಿರುತ್ತೆ ಸರಳವಾಗಿ ಅರ್ಥೈಸಿಕೊಳ್ಳುವುದಾದರೆ ಇಲ್ಲಿ ಗಮನಿಸ್ತಾ ಹೋಗೋಣ. 3-4 ಮೊದಲ ಸಾಲು,
3 ಮಾತ್ರೆ 1 ಗಣ, 4 ಮಾತ್ರೆ 1 ಗಣ, 3 ಮಾತ್ರೆ ಆನಂತರ 4 ಮಾತ್ರೆ 1 ಗಣ, ಒಟ್ಟು 14 ಮಾತ್ರೆಗಳು. ಎರಡನೇ ಸಾಲು ಸಹ ಮೊದಲ ಸಾಲಿನ ಹಾಗೇನೆ ಒಟ್ಟು 14 ಮಾತ್ರೆ. ಮೂರನೇ ಸಾಲಿನಲ್ಲೂ ಸಹ 3 4 3 4 ಜೊತೆಗೆ ಇನ್ನೊಂದು 3 4 ಜೋಡಿ ಇದೆ, ಜೊತೆಗೊಂದು ಗುರು ಉಳಿಯತ್ತೆ. ಒಟ್ಟು 23 ಮಾತ್ರೆಗಳನ್ನು ಒಳಗೊಳ್ಳುತ್ತೆ. ಇದೇ ರೀತಿಯಲ್ಲೇ ಮೊದಲ ಪೂರ್ವಾರ್ಧದಂತೆ 1 2 3 ಸಾಲಿನ ಹಾಗೇನೆ ನಂತರವೂ ಸಹ ಪುನರಾವರ್ತನೆ ಆಗಿರುವುದನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗಾದರೆ ಒಟ್ಟು ಬರ್ತಕ್ಕಂತಹ ಗಣಗಳು ಇದರಲ್ಲಿ 28 ಗಣಗಳು ಹಾಗೂ 102 ಮಾತ್ರೆಗಳನ್ನು ಒಳಗೊಂಡಿರುತ್ತೆ. ಇದು ಭಾಮಿನಿ ಷಟ್ಪದಿಯ ಗಣವಿನ್ಯಾಸ. ಆನಂತರ ಭಾಮಿನಿ ಷಟ್ಪದಿಯ ಒಂದು ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ ಒಂದು ಪದ್ಯವಿದೆ, ಮಕ್ಕಳ ಇವರೋಳ್ ಆನು ಹಿರಿಯನು ಎನ್ನುವಂತಹ ಪದ್ಯ. ಆ ಪದ್ಯವನ್ನು ನೀವು ಗಮನಿಸ್ತಾ ಹೋದರೆ ನಾವು ಹೇಳಿರುವಂತಹ ಎಲ್ಲ ಲಕ್ಷಣಗಳನ್ನು ಅಲ್ಲಿ ಗಮನಿಸಬಹುದು. 3 4 3 4 ಮಾತ್ರೆಗೆ ಅನುಗುಣವಾಗಿ ಗಣವನ್ನು ವಿಂಗಡಿಸಲಾಗಿದೆ. ಅಲ್ಲಿ ಆದಿಪ್ರಾಸದ ಬಳಕೆಯಾಗಿದೆ. ಆನಂತರದಲ್ಲಿ 3 ಮತ್ತು 6ನೇ ಸಾಲುಗಳು ಮಾತ್ರೆಗಳ ಲೆಕ್ಕಾಚಾರದಿಂದ ಸಮನಾಗಿದ್ದಾವೆ. ಕೊನೆಯಲ್ಲಿ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಗುರು ಉಳಿದಿರುವುದನ್ನು ಪ್ರತ್ಯೇಕವಾಗಿ, ಲಘುವಾಗಿದ್ದರೂ ನೋಡಿ, ಅಲ್ಲಿ ಲಘುವಾಗಿದ್ದರೂ ಸಹ ಗುರು ಎಂದು ಪ್ರತ್ಯೇಕವಾಗಿ ಉಳಿದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಮೊದಲ 3 ಸಾಲುಗಳನ್ನು ಪೂರ್ವಾರ್ಧವೆಂದು, ಆನಂತರದ 3 ಸಾಲುಗಳನ್ನು ಉತ್ತರಾರ್ಧ ಎಂಬುದಾಗಿ ಗುರುತಿಸಬಹುದು. ಇದು ಭಾಮಿನಿ ಷಟ್ಪದಿಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯಗಳು. ಆನಂತರದಲ್ಲಿ ನಾವು ವಾರ್ಧಕ ಷಟ್ಪದಿಯ ಬಗ್ಗೆ ವಿವರವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ವಾರ್ಧಕ ಷಟ್ಪದಿಯ ಬಗ್ಗೆ ತಿಳಿಯುವುದಾದರೆ ಪ್ರಾರಂಭದಲ್ಲಿ ಲಕ್ಷಣಗಳೇನು? ಎಲ್ಲ ಷಟ್ಪದಿಗಳಿಗೆ ಇರುವ ಹಾಗೆ 6 ಪಾದಗಳನ್ನು 6 ಸಾಲುಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಗಣ ವಿಂಗಡಣೆ 5 5 ಮಾತ್ರೆಗಳಿಗೆ ಅನುಗುಣವಾಗಿ ಗಣವನ್ನು ನಾವು ವಿಂಗಡಿಸ್ತೇವೆ. 1 2 4 5ನೇ ಸಾಲುಗಳು ಮಾತ್ರ ಸಂಖ್ಯೆಗೆ ಅನುಗುಣವಾಗಿ ಸಮನಾಗಿರುತ್ತೆ. 1 2 4 5 ಈ ಸಾಲುಗಳಲ್ಲಿ 5 5 5 5 ಅಂದರೆ 5 4 20 ಮಾತ್ರೆಗಳಿರುತ್ತೆ. 5 ಮಾತ್ರೆಗಳನ್ನು ಒಳಗೊಂಡಿರುವ 4 ಗಣ ಅಂದರೆ 5 4 20, ಒಟ್ಟು ಮಾತ್ರೆಗಳ ಸಂಖ್ಯೆ 20 ಆಗಿರುತ್ತೆ. 3 ಮತ್ತು 6ನೇ ಸಾಲುಗಳು ಮಾತ್ರ ಸಂಖ್ಯೆಗೆ ಅನುಗುಣವಾಗಿ ಸಮನಾಗಿರುತ್ತೆ. ಅಲ್ಲಿ ಎಷ್ಟಿರುತ್ತೆ ಅಂತಂದರೆ ಈ ಸಾಲುಗಳಲ್ಲಿ 5 ಮಾತ್ರೆಗಳನ್ನು ಒಳಗೊಂಡಿರುವಂತಹ 6 ಗಣಗಳಿರುತ್ತೆ. ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ. ಹಾಗಾಗಿ 5 6 30, ಕೊನೆಗೆ 2 ಗುರುವಿನ ಬೆಲೆ 2, ಹಾಗಾಗಿ 32, ಒಟ್ಟು ಮಾತ್ರೆಗಳ ಸಂಖ್ಯೆ 32 ಆಗಿರುತ್ತೆ. ಇಲ್ಲಿಯೂ ಸಹ ಆದಿಪ್ರಾಸದ ಬಳಕೆಯಾಗತ್ತೆ. ಇಡೀ ಪದ್ಯವನ್ನು ಸಮನಾಗಿ 2 ಭಾಗಗಳಾಗಿ ವಿಂಗಡಿಸಲಿಕ್ಕೆ ಸಾಧ್ಯವಾಗತ್ತೆ. ಅದೇ ಪೂರ್ವಾರ್ಧ, 1 2 3 ಪೂರ್ವಾರ್ಧ, ಆನಂತರದ್ದು ಉತ್ತರಾರ್ಧ ಎಂಬುದಾಗಿ ಹೇಳ್ಬೋದು. ಇಡೀ ಪದ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ 28 ಗಣಗಳಿಂದ ಕೂಡಿರುವಂತಹ 144 ಮಾತ್ರೆಗಳನ್ನು ಒಳಗೊಂಡಿರುತ್ತೆ. ವಾರ್ಧಕ ಷಟ್ಪದಿಯಲ್ಲಿ 28 ಗಣಗಳು ಹಾಗೂ ಮಾತ್ರೆಗಳ ಸಂಖ್ಯೆ, ಒಟ್ಟು ಮಾತ್ರೆಗಳ ಸಂಖ್ಯೆ 144 ಆಗಿರುತ್ತೆ. ಇದಿಷ್ಟು ವಾರ್ಧಕ ಷಟ್ಪದಿಯ ಪ್ರಮುಖವಾದಂತಹ ಲಕ್ಷಣಗಳು. ಅದರ ಗಣವಿನ್ಯಾಸ ಹೇಗಿರುತ್ತೆ? ಹೀಗೆ ಹೇಳಿರುವಂತಹ ಲಕ್ಷಣಗಳ ಆಧಾರದಲ್ಲಿ ಗಣವಿನ್ಯಾಸವನ್ನು ಗಮನಿಸುವುದಾದರೆ ನೋಡಿ, ಮೊದಲ ಸಾಲಿನಲ್ಲಿ 5 5 5 5 20, ಆನಂತರದ ಸಾಲು ಸಹ ಅದೇ ರೀತಿಯಾಗಿ 3ನೇ ಸಾಲು 5 ಮಾತ್ರೆಗಳನ್ನು ಒಳಗೊಂಡಿರುವಂತಹ 6 ಗಣಗಳು, ಕೊನೆಯಲ್ಲಿ ಒಂದು ಗುರು 32. ಈ ರೀತಿ ಪೂರ್ವಾರ್ಧದಂತೆ ಉಳಿದ ಸಾಲುಗಳು ಸಹ ಬಂದಿರುವುದನ್ನು ನೀವು ಅಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಒಟ್ಟು ಇಡೀ ಪದ್ಯದಲ್ಲಿ, ವಾರ್ಧಕ ಷಟ್ಪದಿಯ ಪದ್ಯದಲ್ಲಿ 28 ಗಣಗಳು ಹಾಗೂ 144 ಮಾತ್ರೆಗಳಿರುವುದನ್ನು ನಾವು ಗಮನಿಸಬಹುದು. ಅದಕ್ಕೆ ಉದಾಹರಣೆಯಾಗಿ ಒಂದು ಪದ್ಯವನ್ನು ನಾವು ಇಲ್ಲಿ ನೋಡೋಣ. ಸತಿ ಮಡಿಸಿ ನೀಡು ವೆಲೆ ಬಿಡಿದ